ನಮಸ್ಕಾರ ಸ್ಪರ್ಧಾರ್ಥಿಗಳೇ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಉಪಯುಕ್ತವಾದಂತ ಒಂದು ಹೊಸ ಟಾಪಿಕ್ ತಗೊಂಡಿದ್ದೀನಿ. ಅದು ಯಾವ್ದಪ್ಪ ಅಂತಂದ್ರ ಐತಿಹಾಸಿಕ ಸ್ಮಾರಕಗಳು ಮತ್ತು ಅವುಗಳಿರ್ತಕ್ಕಂಥ ಸ್ಥಳಗಳು. ಬನ್ನಿ ಫ್ರೆಂಡ್ಸ್, ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಗೊಮ್ಮಟೇಶ್ವರ ಮೂರ್ತಿ. ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ? ಇಲ್ಲಪ್ಪ ಅಂತಂದ್ರ ಶ್ರವಣ ಬೆಳಗೋಳ. ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ ಸ್ನೇಹಿತರೆ? ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ ಸ್ನೇಹಿತರೆ? ಶ್ರವಣ ಬೆಳಗೋಳದಲ್ಲಿದೆ. ಈ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾತೃ ಯಾರಾಗಿದ್ರಪ್ಪ ಅಂತಂದ್ರ ಚಾವುಂಡರಾಯ ಆಗಿದ್ರು. ಯಾರು? ಚಾವುಂಡರಾಯ. ಆದ್ರೆ ಈ ಮೂರ್ತಿಯ ಶಿಲ್ಪಿ ಯಾರಾಗಿದ್ರಪ್ಪ ಅಂತಂದ್ರ ಅರಿಷ್ಟನೇಮಿ ಅಂತ ಆಗಿದ್ರು. ಅದ್ರ ಜೊತೆಗೆ ಈ ಗೊಮ್ಮಟೇಶ್ವರ ಮೂರ್ತಿ ಯಾವ ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆಪ್ಪ ಅಂತಂದ್ರ ವಿಂಧ್ಯಗಿರಿ ಪರ್ವತದ ಮೇಲೆ ಅಥವಾ ವಿಂಧ್ಯಗಿರಿ ಬೆಟ್ಟದ ಮೇಲೆ. ಈ ಏಕಶಿಲಾ ಮೂರ್ತಿಯಾದಂತ ಗೊಮ್ಮಟೇಶ್ವರ ಮೂರ್ತಿಯು ಎಷ್ಟು ಅಡಿ ಎತ್ತರ ಅದಪ್ಪ ಅಂತಂದ್ರ 57 ಅಡಿ. ಎರಡನೇದಾಗಿ ಸ್ವರ್ಣ ಮಂದಿರ. ಸ್ವರ್ಣ ಮಂದಿರ ಅಂದ್ರೆ ಗೋಲ್ಡನ್ ಟೆಂಪಲ್. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರ ಅಮೃತ್ಸರದಲ್ಲಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರ ಅಮೃತ್ಸರದಲ್ಲಿ. ಇದು ಸಿಖ್ಖರ ಪವಿತ್ರ ಸ್ಥಳ. ಅದೇ ರೀತಿಯಾಗಿ ಎಲ್ಲಿ ಕಂಡು ಬರ್ತದ ಸ್ವರ್ಣ ಮಂದಿರ ಅಂತಂದ್ರ ಅಮೃತ್ಸರ. ಅದೇ ರೀತಿಯಾಗಿ ಮೂರನೇದು ಯಾವ್ದಪ್ಪ ಅಂದ್ರ ತಾಜ್ ಮಹಲ್. ತಾಜ್ ಮಹಲ್ ಎಲ್ಲಿ ಬರ್ತದಪ್ಪ ಅಂತಂದ್ರ ಆಗ್ರಾ. ಎಲ್ಲಿ ಬರ್ತದ? ಆಗ್ರಾ. ಈ ತಾಜ್ ಮಹಲ್ ನ ನಿರ್ಮಾತೃ ಯಾರಪ್ಪ ಅಂತಂದ್ರ ಶಹಜಾನ್ ಅವರು. ಯಾರು? ಶಹಜಾನ್. ಈ ತಾಜ್ ಮಹಲ್ ಯಾರ ಜ್ಞಾಪಕಾರ್ಥವಾಗಿ ಅವರು ನಿರ್ಮಿಸ್ತಾರಪ್ಪ ಅಂತಂದ್ರ ತನ್ನ ಪತ್ನಿಯಾದಂತ ಮಮತಾಜ್ ಮಹಲ್ಳ ನೆನಪಿಗಾಗಿ ನಿರ್ಮಾಣ ಮಾಡಿರ್ತಾನ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ನೆಕ್ಸ್ಟ್ ನಾಲ್ಕನೇದು ಯಾವ್ದಪ್ಪ ಅಂದ್ರ ಕುತುಬ್ ಮಿನಾರ್. ಕುತುಬ್ ಮಿನಾರ್ ಎಲ್ಲಿ ಬರ್ತದ ಸಾಮಾನ್ಯವಾಗಪ್ಪ ಅಂತಂದ್ರ ದೆಹಲಿ. ಈ ಕುತುಬ್ ಮಿನಾರ್ನ ಯಾರು ನಿರ್ಮಿಸಿದ್ರಪ್ಪ ಅಂತಂದ್ರ ಈ ಕುತುಬ್ ಮಿನಾರ್ ನಿರ್ಮಿಸಿದವ್ರು ಯಾರಪ್ಪ ಅಂತಂದ್ರ ಕುತುಬುದ್ದೀನ್ ಐಬಕ್. ಆದ್ರ ಈ ಕುತುಬ್ ಮಿನಾರವನ್ನು ಪೂರ್ಣಗೊಳಿಸಿದವ್ರು ಯಾರಪ್ಪ ಅಂದ್ರ ಇಲ್ತಮಿಶ್. ಯಾರು? ಇಲ್ತಮಿಶ್. ಅದೇ ರೀತಿಯಾಗಿ ಐದನೇದು ಯಾವ್ದಪ್ಪ ಅಂದ್ರೆ ಗೋಲಗುಮ್ಮಟ. ಈ ಗೋಲಗುಮ್ಮಟ ಎಲ್ಲಿದೆಯಪ್ಪ ಅಂತಂದ್ರ ವಿಜಯಪುರ್. ಈ ಗೋಲಗುಮ್ಮಟದ ನಿರ್ಮಾತೃ ಯಾರಪ್ಪ ಅಂತಂದ್ರ ಮೊಹಮ್ಮದ್ ಆದಿಲ್ ಶಾಹಿ. ಮೊಹಮ್ಮದ್ ಆದಿಲ್ ಶಾಹಿ ಅವರು ಈ ಗೋಲಗುಮ್ಮಟದ ನಿರ್ಮಾತೃ. ಅದೇ ರೀತಿಯಾಗಿ ಕೆಂಪುಕೋಟೆ ಎಲ್ಲಿ ಬರ್ತದಪ್ಪ ಅಂದ್ರೆ ಕೆಂಪುಕೋಟೆ ದೆಹಲಿ. ಈ ಕೆಂಪುಕೋಟೆ ನಿರ್ಮಾತೃ ಯಾರಪ್ಪ ಅಂತಂದ್ರ ಶಹಜಾನ್. ಯಾರು? ಶಹಜಾನ್ ಅವರು. ಅದೇ ರೀತಿಯಾಗಿ ಅಶೋಕ ಸ್ತಂಭ ಎಲ್ಲಿ ಬರ್ತದಪ್ಪ ಅಂದ್ರ ಸಾರಾನಾಥದಲ್ಲಿ. ಈ ಅಶೋಕ ಸ್ತಂಭವನ್ನ ನಿರ್ಮಿಸಿದವರು ಯಾರಪ್ಪ ಅಂತಂದ್ರ ಅಶೋಕ. ಯಾಕೆ ನಿರ್ಮಿಸ್ತಾರಪ್ಪ ಅಂತಂದ್ರ ಕಳಿಂಗ ಯುದ್ಧದಲ್ಲಿ ಅಪಾರವಾದಂತ ಸಾವು ನೋವು ಕಂಡಿರ್ತಾರ ಅವರು. ಅದರ ಸಲುವಾಗಿ ಒಂದು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿರ್ತಾರ. ಬೌದ್ಧ ಧರ್ಮವನ್ನ ಪ್ರಚಾರ ಮಾಡೋ ಸಲುವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಅಶೋಕ ಸ್ತಂಭವನ್ನ ಸಾರಾನಾಥದಲ್ಲಿ ಅವ್ರು ಏನ್ ಮಾಡ್ತಾರ? ನಿರ್ಮಾಣ ಮಾಡ್ತಾರ. ಅದೇ ರೀತಿಯಾಗಿ ಎಂಟನೇದು ಯಾವ್ದಪ್ಪ ಅಂದ್ರೆ ಗೇಟ್ ವೇ ಆಫ್ ಇಂಡಿಯಾ. ಇದೆಲ್ಲಿ ಕಂಡು ಬರ್ತದೆ ಗೇಟ್ ವೇ ಆಫ್ ಇಂಡಿಯಾ ಅಂತಂದ್ರೆ ಮುಂಬೈಯಲ್ಲಿ. ಗೇಟ್ ವೇ ಆಫ್ ಇಂಡಿಯಾ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಮುಂಬೈಯಲ್ಲಿ. ಇದು ಯಾವಾಗ ನಿರ್ಮಾಣ ಆಯ್ತಪ್ಪ ಅಂತಂದ್ರ ಬ್ರಿಟಿಷರ ಕಾಲಾವಧಿಯಲ್ಲಿ ಭಾರತಕ್ಕೆ ಬಂದಂತ ಕಿಂಗ್ ಜಾರ್ಜ್ ಮತ್ತು ಕ್ವೀನ್ ಮೇರಿ ಅವರ ಜ್ಞಾಪಕಾರ್ಥವಾಗಿ ಏನ್ ಮಾಡಿರ್ತಾರಪ್ಪ ಅಂದ್ರ ಗೇಟ್ ವೇ ಆಫ್ ಇಂಡಿಯಾ ಅನ್ನೋ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡ್ತಾರ. ಅದೇ ರೀತಿಯಾಗಿ ಚಾರ್ಮಿನಾರ್. ಸಾಮಾನ್ಯವಾಗಿ ಚಾರ್ಮಿನಾರ್ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಹೈದರಾಬಾದ್. ಇಲ್ಲಿ ಹೈದರಾಬಾದ್. ಈ ಹೈದರಾಬಾದ್ ಚಾರ್ಮಿನಾರ್ ಅನ್ನ ಯಾರು ನಿರ್ಮಾಣ ಮಾಡಿದ್ರಪ್ಪ ಅಂತಂದ್ರ ಕುತುಬ್ ಶಾ ಮನೆತನದ 5ನೇ ಸುಲ್ತಾನ್ ಆದಂತ ಮೊಹಮ್ಮದ್ ಕುಲಿ ಕುತುಬ್ ಶಾ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಈ ಚಾರ್ಮಿನಾರ್ ಅನ್ನ ಹೈದರಾಬಾದ್ ನಲ್ಲಿ ನಿರ್ಮಾಣ ಮಾಡಿರ್ತಾರ. ಅದೇ ರೀತಿಯಾಗಿ ಜುಮ್ಮಾ ಮಸೀದಿ. ಜುಮ್ಮಾ ಮಸೀದಿ ಎಲ್ಲಿ ಬರ್ತಪ್ಪ ಅಂದ್ರ ದೆಹಲಿಯಲ್ಲಿ. ಜುಮ್ಮಾ ಮಸೀದಿಯಲ್ಲಿ ಬರ್ತದಪ್ಪ ಅಂದ್ರ
ದೆಹಲಿಯಲ್ಲಿ ಬರ್ತದ. ಈ ಜುಮ್ಮಾ ಮಸೀದಿಯನ್ನು ನಿರ್ಮಿಸಿದರೆ ಯಾರಪ್ಪ ಅಂತಾರ? ಶಹಜಾನ್. ಯಾರು? ಶಹಜಾನ್ ಅವರು ನಿರ್ಮಿಸ್ತಾರ. ಎಲ್ಲಿ ಕಂಡು ಬರ್ತದ ಅಂದ್ರೆ ಸಾಮಾನ್ಯವಾಗಿ ದೆಹಲಿಯಲ್ಲಿ ಕಂಡು ಬರ್ತದ. ಇದು ಭಾರತದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಮಸೀದಿಗಳಲ್ಲಿ ಇದು ಸಹ ಒಂದು. ಅದೇ ರೀತಿಯಾಗಿ 11ನೇದು ನಾವು ನೋಡ್ಕೊಂಡಪ್ಪ ಅಂತಂದ್ರ ಚೆನ್ನಕೇಶ್ವರಿ ದೇವಾಲಯ. ಎಲ್ಲಿ ಕಂಡು ಬರ್ತದ ಸಾಮಾನ್ಯವಾಗಪ್ಪ ಅಂತಂದ್ರ ಬೇಲೂರು. ಚೆನ್ನಕೇಶ್ವರ ದೇವಾಲಯ ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ಬೇಲೂರಿನಲ್ಲಿ ಕಂಡು ಬರ್ತದ. ಇದು ಯಾರು ನಿರ್ಮಿಸ್ತಾರಪ್ಪ ಅಂತಂದ್ರ ಯಾರ ಕಾಲಾವಧಿಯಲ್ಲಿ ನಿರ್ಮಾಣ ಆಗ್ತದಪ್ಪ ಅಂದ್ರ ರಾಜ ವಿಷ್ಣುವರ್ಧನ ಕಾಲದಲ್ಲಿ ನಿರ್ಮಾಣ ಆಗ್ತದ. ಅದೇ ರೀತಿಯಾಗಿ ಹೊಯ್ಸಳೇಶ್ವರ ದೇವಾಲಯ ಎಲ್ಲಿ ಕಂಡು ಬರ್ತದಪ್ಪ ಅಂತಾರ ಹಳೆಬೀಡು. ಈ ಹೊಯ್ಸಳೇಶ್ವರ ದೇವಾಲಯವನ್ನ ಯಾರ ಕಾಲಾವಧಿಯಲ್ಲಿ ನಿರ್ಮಾಣ ಆಗ್ತದಪ್ಪ ಅಂತಂದ್ರ ರಾಜ ವಿಷ್ಣುವರ್ಧನ ಕಾಲದಲ್ಲಿ ನಿರ್ಮಾಣ ಆಗ್ತದ. ಅದೇ ರೀತಿಯಾಗಿ ವಿರೂಪಾಕ್ಷ ದೇವಾಲಯವು ಎಲ್ಲಿ ಕಂಡು ಬರ್ತದ ಸಾಮಾನ್ಯವಾಗಿ ಅಂತಂದ್ರ ಹಂಪಿಯಲ್ಲಿ ಕಂಡು ಬರ್ತದ. ಎಲ್ಲಿ ಕಂಡು ಬರ್ತದ ವಿರೂಪಾಕ್ಷ ದೇವಾಲಯ? ಹಂಪಿ. ಈ ವಿರೂಪಾಕ್ಷ ದೇವಾಲಯವು ಯಾರ ಕಾಲಾವಧಿಯಲ್ಲಿ ನಿರ್ಮಾಣ ಆಗ್ತದಪ್ಪ ಅಂತಂದ್ರ ಈ 2ನೇ ದೇವರಾಯ ಅಥವಾ ಪ್ರೌಢ ದೇವರಾಯನ ಕಾಲಾವಧಿಯಲ್ಲಿ ಇದು ನಿರ್ಮಾಣ ಆಗಿರ್ತದೆ. ಅದೇ ರೀತಿಯಾಗಿ ಈ ಸೂರ್ಯ ದೇವಾಲಯ ಎಲ್ಲಿ ಕಂಡು ಬರ್ತದ? ಸೂರ್ಯ ದೇವಾಲಯ ಅಂತಂದ್ರ ಕೊನಾರ್ಕದಲ್ಲಿ, ಒಡಿಸ್ಸಾದ ಕೊನಾರ್ಕದಲ್ಲಿ ಸೂರ್ಯ ದೇವಾಲಯ ಕಂಡು ಬರ್ತದ. ಈ ಸೂರ್ಯ ದೇವಾಲಯವನ್ನು ನಿರ್ಮಿಸ್ತಾರೆ ಯಾರಪ್ಪ ಅಂತಂದ್ರೆ ನರಸಿಂಹದೇವ. ಆಮೇಲೆ ವಿಧಾನಸೌಧ, ಇದರ ನಿರ್ಮಾತೃ ಯಾರಪ್ಪ ಅಂತಂದ್ರೆ ಎಲ್ಲಿ ಕಂಡು ಬರ್ತದೆ? ವಿಧಾನಸೌಧ ಬೆಂಗಳೂರು. ಇದರ ನಿರ್ಮಾತೃ ವಿಧಾನಸೌಧದ ನಿರ್ಮಾತೃ ಯಾರಪ್ಪ ಅಂತಂದ್ರ ಕೆಂಗಲ್ ಹನುಮಂತಯ್ಯ. ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯ ಅವರು. ಇದು ಯಾವಾಗ ನಿರ್ಮಾಣ ಆಗಕ್ ಪ್ರಾರಂಭ ಆಯ್ತಪ್ಪ ಅಂತಂದ್ರ 1951 ಶಂಕುಸ್ಥಾಪನೆ ಆಗ್ತದ. ಶಂಕುಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದ್ರ ಆಗಿದ್ದಂತ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಕಾಲಾವಧಿಯಲ್ಲಿ ಏನಾಗ್ತದಪ್ಪ ಶಂಕುಸ್ಥಾಪನೆ ಆಗ್ತದ. 1952 ಪ್ರಾರಂಭ ಆಗಿ 1956 ಮುಕ್ತಾಯ ಆಗ್ತದ. ನಂತರ ಯಾವ್ದಪ್ಪ ಅಂತಂದ್ರ ಮಹಾದೇವ್ ದೇವಾಲಯ. ಈ ಮಹಾದೇವ್ ದೇವಾಲಯವನ್ನ ನಿರ್ಮಿಸಿದವರು ಯಾರಪ್ಪ ಅಂತಂದ್ರ ಮಹಾದೇವ್ ದಂಡೇಶ್ ಎನ್ನುವವರು ಸೇನಾಪತಿ ಆಗಿರ್ತಾರ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಇಟಗಿ ಒಳಗ ಮಹಾದೇವ್ ದೇವಾಲಯ ಇಲ್ಲದ ಇಟಗಿ. ಮಹಾದೇವ್ ದೇವಾಲಯ ಇಟಗಿಯಲ್ಲಿ ಅದ. ಇದನ್ನ ನಿರ್ಮಿಸ್ತಾರೆ ಯಾರಪ್ಪ ಅಂತಂದ್ರ ಮಹಾದೇವ್ ದಂಡೇಶ್. ಆಮೇಲೆ ಮುಂದಿನ ಯಾವ್ದಪ್ಪ ಅಂದ್ರ ಬೃಂದಾವನ ಗಾರ್ಡನ್. ಬೃಂದಾವನ್ ಗಾರ್ಡನ್ ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರ ಮೈಸೂರಿನಲ್ಲಿ. ಎಲ್ಲಿ ಕಂಡು ಬರ್ತದ ಬೃಂದಾವನ ಗಾರ್ಡನ್? ಮೈಸೂರಿನಲ್ಲಿ. ಇದನ್ನ ಬೃಂದಾವನ್ ಗಾರ್ಡನ್ ಅನ್ನ ನಿರ್ಮಿಸಿದವರು ಯಾರಪ್ಪ ಅಂತಂದ್ರ ಸರ್ ಮಿರ್ಜಾ ಇಸ್ಮಾಯಿಲ್. ಅದೇ ರೀತಿಯಾಗಿ ಎಲಿಫೆಂಟಾ ಗುಹೆಗಳು ಎಲ್ಲಿ ಕಂಡು ಬರ್ತಾವು? ಮುಂಬೈ ಅಥವಾ ಮಹಾರಾಷ್ಟ್ರ. ಎಲಿಫೆಂಟಾ ಗುಹೆಗಳು ಎಲ್ಲಿ ಕಂಡು ಬರ್ತಾವು? ಮುಂಬೈ ಅಥವಾ ಮಹಾರಾಷ್ಟ್ರ. ಅದೇ ರೀತಿಯಾಗಿ ಗುಹಾಂತರ ದೇವಾಲಯಗಳು ಎಲ್ಲಿ ಕಂಡು ಬರ್ತಾವ ಅನ್ನೋದು ನೀವು ಕಮೆಂಟ್ ಮಾಡಿ ಪ್ರಿಯ ವಿದ್ಯಾರ್ಥಿಗಳೇ. ಇವತ್ತಿನ ಈ ಟಾಪಿಕ್ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ದಯವಿಟ್ಟು ಸಪೋರ್ಟ್ ಮಾಡಿ. ನಮಸ್ಕಾರ ಸ್ಪರ್ಧಾ ಮಿತ್ರರೇ.